ಮಾರ್ಗದರ್ಶನ ಮಾಡಬೇಕು ಅಂತದ. SSLC ಆದ್ಮೇಲೆ ಅನೇಕ ಜನ ಇವತ್ತ ಏನಾಗಿರ್ತಾರ, ನಿರುದ್ಯೋಗಿಗಳಾಗಿರ್ತಾರ. ಆ ಕಾರಣದಿಂದ SSLC ಮಕ್ಕಳಿಗೆ ವಿಶೇಷವಾಗಿ ವೃತ್ತಿಯ ಪ್ರಾವೀಣ್ಯತೆಯನ್ನ ಕಲಿಸಬೇಕು, ತೋರಿಸ್ಬೇಕು. ಆಮೇಲೆ ಮಾರ್ಗದರ್ಶನ ಮಾಡಿಸ್ಬೇಕಂತೇಳಿ ಈಗ ಏನದ ನಮ್ಮ ತುಮರಿಕೊಪ್ಪದೊಳಗನ ಇದು ಹೈನುಗಾರಿಕೆ ಮಹಾದೇವ ಕುರ್ಬರ್ ಅಂತ ಹೇಳ್ಕೊಂಡು ಮಹಾದೇವ್ರು ಬರೀ ಇವರು ಮಹಾದೇವ್ ಕುರ್ಬರ್ ಅಂತ ಹೇಳಿ ನನ್ನ ವಿದ್ಯಾರ್ಥಿ ಕೂಡ ಹೌದು. ಇದು ಎಷ್ಟು ಎಕರೆ ಅದ್ರಿ? ಇದು 4 ಎಕರೆ ಜಮೀನು ಅದ. ಎಷ್ಟದ? 4 ಎಕರೆ ಜಮೀನೊಳಗ ಇವರು ಹೈನುಗಾರಿಕೆ ಮಾಡಿದವರು. ಈ ಒಂದು ದನಗಳ ಸಾಕಾಣಿಕೆ ಜೊತೆಗೆ ಕುರಿ ಸಾಕಾಣಿಕೆ ಐತಿ. ಆಮೇಲೆ ಮತ್ತೆ ಯಾವುದು ಆಡುಗಳ ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಕೂಡ ಈ 4 ಎಕರೆ ಜಮೀನುಗಳು ಮಾಡ್ಕೊಂಡಾರ. ಈ ಒಂದು ದಿನಕ್ಕೆ ಬೆಳಿಗ್ಗೆ ಎಷ್ಟು ಲೀಟರ್ ಹಾಲು ಉತ್ಪನ್ನ ಆಗ್ತದೆ? ಇದು ನೋಡಿ, ಒಂದು ದಿನ ಬೆಳಿಗ್ಗೆ 70 ಲೀಟರ್, ಎಷ್ಟು 70 ಲೀಟರ್ ಹಾಲನ್ನ ಏನ್ ಮಾಡ್ತಾರೋ ಅದನ್ನ ಬಳಕೆ ಮಾಡ್ಕೋತಾರೋ. ರಾತ್ರಿ ಹೊತ್ತು 60ರಿಂದ 65 ಲೀಟರ್. ನೋಡಿ, ಒಂದು ಲೀಟರ್ಗೆ ಮಾರ್ಕೆಟ್ ಒಳಗೆ ಎಷ್ಟದ? 50 ರೂಪಾಯಿ ಅದ. ಇಲ್ಲ, ಅಲ್ಲಿ 50 ನಾವೆಲ್ಲ 50 ಕೊಡ್ತು ಹೋಗಿರ್ಲಿ. ಹಾಗಾಗಿ ಸಾಕಾಣಿಕೆ ಅಂದ್ರೆ ಏನ? ಈ ಸಾಕಾಣಿಕೆನ ಯಾವ ವ್ಯವಸ್ಥೆ ಒಳಗೆ ಅವರು ಮಾಡ್ಕೊಂಡಿದಾರ ವೈಜ್ಞಾನಿಕವಾಗಿ, ಅವುಗಳಿಗೆ ಅನೇಕ ರೋಗಗಳು ಬರ್ತಾವ ಆಯ್ತಾ. ಆ ರೋಗಗಳನ್ನ ಏನ್ ಮಾಡ್ಬೇಕು, ಅವರು ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಾಗ್ತೈತಿ, ಕೊಟ್ಟಿಗೆನ ಸ್ವಚ್ಛವಾಗಿ ಇಟ್ಕೋಬೇಕಾಗೈತಿ. ಅದಾಗತ್ತ ನೀವು ಕೂಡ ನಾಳೆ ನೀವೆಲ್ಲ ಕೃಷಿಕರ ಮಕ್ಕಳದ್ರಿ. ನಮ್ಗೆ ಇವತ್ತು ಯಾವ ನೌಕರಿ ಸಿಕ್ಕಿರಪ್ಪ ಅಂದ್ರೂ ಏನ್ ಮಾಡ್ಬೇಕು, ಧೈರ್ಯ ಇರ್ಬೇಕ. ವಿದ್ಯಾರ್ಥಿಗಳಿಗೆ ಅವರು ಯಾವುದೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ ಜೀವನದಾಗ. ಎಲ್ಲ ಸರ್ಕಾರಿ ನೌಕರಿನ ಅವಲಂಬಿಸಬೇಕು ಅನ್ನುವಂಥದ್ದಿಲ್ಲ. ಅದಾಗತ್ತ ಆ ರೀತಿ ಒಳಗೆ ನಿಮ್ಮ ಕೃಷಿ ಹೊರಗಳದಾವ, ಅವು ಇಂಥವುಗಳನ್ನ ನೀವು ಮಾಡೋದ್ರಿಂದ ನಾವು ಆರ್ಥಿಕವಾಗಿ ಲಾಭದಾಯಕ ಜೊತೆಗೆ ನಮ್ಮ ಕುಟುಂಬದ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅನ್ನೋಂಥದ್ದನ್ನ ನೆನ್ಪಿಟ್ಕೊಳ್ರಿ. ಇವನ್ನೆಲ್ಲವನ್ನು ಸ್ವಲ್ಪ ಅವ್ರು ಏನು ವ್ಯವಸ್ಥೆ ಮಾಡ್ಯಾರ ಅದೆಲ್ಲವನ್ನು ವೀಕ್ಷಣೆ ಮಾಡಿ. ಓಕೆ, ಧನ್ಯವಾದಗಳು.